ಬ್ರೋ ಎಲ್ಲಿಗೆ ಹೋಗ್ತಿದ್ಯಾ? ಯಾಕೆ ಪ್ರೀತು, ನಿನಗೆ ಗೊತ್ತಿಲ್ವಾ? ಗೊತ್ತು, ಬಟ್ ನೀನು ರೆಡಿ ಆಗ್ತಿರೋದು ನೋಡಿದ್ರೆ ಯಾಕೋ ಡೌಟ್ ಬರ್ತಾ ಇದೆ. ಡೌಟಾ? ಯಾಕೆ? ನೀವು ಇವತ್ತು ಎಲ್ಲಿಗೆ ಹೋಗ್ತಿದ್ದೆ ಹೇಳು? ಪಾರ್ವತಿನ ಮೀಟ್ ಮಾಡೋದಕ್ಕೆ. ಅಲ್ಲ, ಇವತ್ತು ನೀನು ಪಾರ್ವತಿ ಅತ್ತಿಗೆ ಜೊತೆ ಡೇಟಿಂಗ್ ಹೋಗ್ತಾ ಇದೆಯಾ? ಪ್ರೀತು ಪ್ಲೀಸ್, ನನ್ನ ಪಾರ್ವತಿ ಮಧ್ಯೆ ಡೇಟಿಂಗ್ ಅನ್ನೋ ಪದನ ಬಳಸ್ಬೇಡ, ನನಗಿಷ್ಟ ಆಗಲ್ಲ. ಯಾಕೆ ಬ್ರೋ, ಅದೀಗ ತುಂಬಾ ಕಾಮನ್ ತಾನೆ? ನನಗದು ಕಾಮನ್ ಅಲ್ಲ ಪ್ರೀತು. ಈ ಡೇಟಿಂಗ್ ಅನ್ನೋ ಪದ ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನಾನು ಪಾರ್ವತಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು ಟೈಮ್ ಪಾಸ್ ಮಾಡೋದಕ್ಕಲ್ಲ, ಅವಳ ಜೊತೆ ಒಳ್ಳೆ ಕ್ಷಣಗಳನ್ನ ಕಳೆಯೋದಕ್ಕೆ ಹೋಗ್ತಾ ಇದ್ದೀನಿ. ಅವಳ ಜೊತೆ ಒಳ್ಳೆ ಮಾತಾಡ್ತಾ, ಅವಳಿಗೆ ಇಷ್ಟ ಆಗಿದ್ದನ್ನ ಕೊಡಿಸ್ತಾ, ದಿನ ಪೂರ್ತಿ ಅವಳ ಜೊತೆ ಕಾಲ ಕಳೆದ್ರು ಯಾವುದೇ ಕೆಟ್ಟ ಭಾವನೆ ಬರದೇ ಇರೋ ತರ ನಡ್ಕೊಳ್ಳೋದು. ಇಂಥ ಒಳ್ಳೆ ಸಂಬಂಧಕ್ಕೆ ಡೇಟಿಂಗ್ ಅನ್ನೋ ಪದನ ಯೂಸ್ ಮಾಡಬೇಡ ಪ್ರೀತು. ಸಾರಿ ಬ್ರೋ, ಇನ್ಯಾವತ್ತೂ ವರ್ಡ್ ಯೂಸ್ ಮಾಡಲ್ಲ. ಆ ವರ್ಡ್ನ ನಾನು ಡಿಕ್ಷನರಿಯಿಂದನೇ ತೆಗೆದಾಕ್ಬಿಡ್ತೀನಿ. ನೀನ್ ಹೇಳ್ದಂಗೆ ಕೆಲವು ಜನ ಡೇಟಿಂಗ್ ಅನ್ನೋ ಒಂದು ಹೆಸರಲ್ಲಿ ಲಿಮಿಟ್ ನ ಕ್ರಾಸ್ ಮಾಡ್ತಾರೆ. ಇಟ್ಸ್ ಓಕೆ ಬ್ರೋ. ಪವಿತ್ರವಾದ ಪ್ರೀತಿಲಿ ಬಿದ್ದು ಕಷ್ಟಪಟ್ಟು ನನ್ನೊಳನ್ನ ಒಲಿಸ್ಕೊಂಡಿದ್ದೀನಿ. ಕೊನೆಯವರೆಗೂ ಅದನ್ನ ಉಳಿಸ್ಕೊಂಡು ಹೋಗೋದೇ ನನ್ನ ಗುರಿ. ಡೋಂಟ್ ವರಿ ಬ್ರೋ, ನಿನ್ನ ಪ್ರೀತಿಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರ್ಲಿ. ಬಟ್ ಬ್ರೋ, ಇವತ್ ನೀನು ನಿನ್ ಲವರ್ ಜೊತೆ ಹೊರಗೆ ಹೋಗ್ತಿದ್ಯಾ? ಈ ತರ ಡ್ರೆಸ್ ಹಾಕೊಂಡು ಹೋಗ್ತಿರೋದು ಚೆನ್ನಾಗಿರುತ್ತಾ? ಈ ಡ್ರೆಸ್ ಇದಕ್ಕೇನಾಗಿದೆ, ಚೆನ್ನಾಗೇ ಇದೆಯಲ್ಲ. ಯೂಶಲಿ ಆಫೀಸ್ಗೆ ಹೋಗುವಾಗ, ಆಚೆ ಹೋಗುವಾಗ ನಾ ಇಂಥದ್ದೇ ಡ್ರೆಸ್ ಹಾಕೊಳ್ಳೋದಲ್ವಾ. ಬಟ್ ನೀನ್ ಹೋಗ್ತಿರೋ ರೀಸನ್ ಬೇರೆ ಇದೆ ಅಲ್ವಾ ಬ್ರೋ? ಲವರ್ ಬಾಯ್ ತರ ಹೋಗ್ಬೇಕು ಅಂದ್ರೆ ಯಾವ ತರ? ಕಲರ್ಫುಲ್ ಆಗಿ ಹೋಗ್ಬೇಕು. ಕಲರ್ಫುಲ್ ಬ್ರೋ. ವೇಟ್, ಬ್ರೋ ಇದನ್ನ ಹಾಕೊಂಡು ಹೋಗು, ಲವರ್ ಬಾಯ್ ತರ ಕಾಣಿಸ್ತೀಯ. ಯಜಮಾನ್ರಿಗೆ ಈ ಬಣ್ಣ ಅಂದ್ರೆ ತುಂಬಾ ಇಷ್ಟ. ನಾನು ಇದನ್ನೇ ಉಟ್ಕೊಂಡು ಹೋಗ್ತೀನಿ. ಪಾರ್ವತಿ, ನಾನು ಚಾರ್ಜರ್ ನೋಡಿದ್ದೇನೆ, ಬ್ಯಾಟ್ರಿ ಕಮ್ಮಿ ಇದೆ. ಇಲ್ಲಪ್ಪ, ಗಣಿನ್ ಕೇಳ್ಬೇಕಿತ್ತು. ಕೇಳ್ದೆ, ಅವ್ನ್ ನಂಗೂ ಗೊತ್ತಿಲ್ಲ ಅಂದ. ಹೌದಾ, ಸರಿ ಇರು, ಹುಡ್ಕೊಡ್ತೀನಿ. ನೀನೇನೆ ಕೆಲ್ಸಕ್ಕೆ ಹೋಗದೆ ಇನ್ನೂ ಇಲ್ಲೇ ಇದೀಯಾ? ಅರ್ಧ ದಿನ ರಜಾ ಹಾಕಿದ್ದೀನಪ್ಪ. ರಜಾನ? ಯಾಕೆ? ಅದು ಏನೇ ಪಾರ್ವತಿ, ಇತ್ತೀಚೆಗೆ ಏನ್ ಕೇಳಿದ್ರು ಅದು ಇದು ಅಂತ ರಾಗ ಎಳಿತೀಯ? ಏನಿಲ್ಲಪ್ಪ, ಮೈಗೆ ಹುಷಾರಿರ್ಲಿಲ್ಲ, ಅದಕ್ಕೆ. ಏನು ಹುಷಾರಿಲ್ವಾ? ಮೊದ್ಲೇ ಯಾಕೆ ಹೇಳಿಲ್ಲ ನನ್ಗೆ? ಏನಾಯ್ತು? ಅಪ್ಪ, ಜ್ವರ ಏನಿಲ್ಲ, ಮತ್ತೆ ಸ್ವಲ್ಪ ಸುಸ್ತಷ್ಟೇ. ಸುಸ್ತ? ಸರಿ ಇರು, ನಾನು ಇವತ್ತು ಆಫೀಸಿಗೆ ರಜಾ ಹಾಕ್ಬಿಟ್ಟು ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಗಾಬರಿ ಆಗೋ ತರ ಏನಿಲ್ಲ, ಸುಮ್ನೆ ನೀನ್ ಯಾಕೆ ರಜಾ ಹಾಕ್ಬೇಕು? ಏನಮ್ಮ ಹೀಗೆ ಹೇಳ್ತೀಯ? ನೀನು ಹುಷಾರಿಲ್ಲ ಅಂದ್ರೆ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ನಾನೇ ತಾನೇ. ಈ ನಿಮ್ಮಪ್ಪ ಬಿಟ್ರೆ ನಿನ್ಗೆ ಇನ್ಯಾರಿದ್ದಾರೆ? ಏನಪ್ಪ ಹೀಗೆ ಹೇಳ್ತಿದ್ಯಾ? ಅಕ್ಕ ನೋಡ್ಕೊಳಕ್ ನೀನ್ ಒಬ್ನೇನ ಇರೋದು, ನಾನು ಇದ್ದೀನಿ. ನೀನು ಇದೆಯಪ್ಪ. ನಿನ್ಗೇನಾದ್ರೂ ಅವ್ಳ ಜವಾಬ್ದಾರಿ ವಹಿಸ್ಬಿಟ್ರೆ ಅಷ್ಟೇ ಕತೆ. 2 ನಿಮಿಷ ಬಿಟ್ರೆ ಫ್ರೆಂಡ್ಸ್ ಅಂತ ಓಡ್ತಾ ಇರ್ತೀಯ. ಯಾಕಪ್ಪ ಈ ತರ ಕಿಂಡಲ್ ಮಾಡ್ತಿದ್ಯಾ? ನಾನು ಮುಂಚಿನ ತರ ಇಲ್ಲ, ಇವಾಗ ಬದಲಾಗಿದ್ದೀನಿ, ಬುದ್ಧಿ ಬಂದಿದೆ, ದೊಡ್ಡವನಾಗಿದ್ದೀನಿ. ನೀನ್ ರಜಾ ಹಾಕಿ ಅಕ್ಕ ನೋಡ್ಕೊಳ್ಳೋಂಥದ್ದೆಲ್ಲ ಏನೂ ಆಗಿಲ್ಲ, ಸ್ವಲ್ಪ ಸುಸ್ತಾಗಿದೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅಕ್ಕ, ನಿನ್ಗೇನ್ ಬೇಕು ಕೇಳು, ಅದನ್ನ ನಾನ್ ಮಾಡ್ಕೊಡ್ತೀನಿ. ಅಪ್ಪ, ನಿನ್ಗೇನ್ ಬೇಕು ಕೇಳಪ್ಪ, ನಾನಿದ್ದೀನಿ, ನಾನ್ ಮಾಡ್ಕೊಡ್ತೀನಿ. ಬರೀ ಅಡಿಗೆ ಮಾಡ್ಕೊಟ್ಬಿಟ್ರೆ ಸಾಲದು, ಅವಳನ್ನ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೇಕು. ನಿನ್ನ ನಂಬಿ ಬಿಟ್ಟು ಹೋದ್ರೆ ಅಷ್ಟೇ ಕತೆ. ಇರಮ್ಮ ಪಾರ್ವತಿ, ನಾನು ದೊಡ್ಡ ಯಜಮಾನ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ತೀನಿ. ಏನ್ ಮಾಡೋದು ಇವಾಗ? ಇದು ಲವ್ ಬಾಯ್ ಲಕ್ಷಣ ಅಂದ್ರೆ. ಸಕ್ಕತ್ತಾಗಿ ಕಾಣಿಸ್ತೀಯ ಬ್ರೋ. ಥ್ಯಾಂಕ್ಸ್ ಪ್ರೀತು. ಸಾರ್ಥಿ ಫೋನ್ ಮಾಡ್ತಾ ಇದಾರೆ.
ಏನು ವಿಷಯ ಇರ್ಬೋದು? ಹಲೋ, ಅದು ದೊಡ್ಡ ಯಜಮಾನ್ರೆ, ಹೇಳಿ ಸಾರ್ಥಿ. ಅದು ನಾನಿವತ್ತು ಆಫೀಸಿಗೆ ಬರೋಕ್ಕಾಗಲ್ಲ, ಅರ್ಧ ದಿವಸ ರಜೆ ಬೇಕಾಗಿತ್ತು. ಯಾಕೆ? ನಮ್ಮ ಪಾರುಗೆ ಹುಷಾರಿಲ್ಲ. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ ಸಾರ್ಥಿ? ಪಾರ್ವತಿಗೆ ಹುಷಾರಿಲ್ವಾ? ಏನಾಯ್ತು ಬ್ರೋ? ಪಾರ್ವತಿಗೆ ಹುಷಾರಿಲ್ವಂತೆ ಪ್ರೀತು. ಅಕ್ಕ, ಬಾವ ಫೋನ್ ಮಾಡ್ತಿದ್ದಾರೆ. ಹಲೋ ಪಾರ್ವತಿ, ನಿನಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಸಾರ್ಥಿ ಫೋನ್ ಮಾಡಿದ್ರು. ನಿನ್ನೆ ಚೆನ್ನಾಗಿದ್ಯಲ್ಲ, ಏನಾಯ್ತು? ಅಯ್ಯೋ ಯಜಮಾನ್ರೆ, ನನಗೇನೂ ಆಗಿಲ್ಲ. ನೀವು ಸುಮ್ಮನೆ ಗಾಬರಿ ಆಗ್ಬೇಡಿ, ನಾನು ಆರಾಮಾಗೇ ಇದ್ದೀನಿ. ಅಪ್ಪ ಇವತ್ತು ಯಾಕೆ ನೀನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತ ಕೇಳಿದ್ರು. ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ನನಗೆ ಮೈಗೆ ಹುಷಾರಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಗಾಬರಿಯಾಗಿ ನಿಮಗೆ ಫೋನ್ ಮಾಡಿದ್ದಾರೆ. ಅಯ್ಯೋ, ಫೋನ್ ಕಟ್ ಮಾಡ್ಬಿಟ್ರಲ್ಲ. ಪಾಪ ಅವರೇ ಕಟ್ ಮಾಡ್ತಾರೆ. ಹಾಳಾದ ನೆಟ್ವರ್ಕು. ಎಂಗೇಜ್ ಬರ್ತಿದೆಯಲ್ಲ, ಯಾವತ್ತಾನು ಮಾತಾಡ್ತಿರ್ಬೇಕು. ಹೆಂಗೂ ವಿಷಯ ಹೇಳಿದ್ದೀನಲ್ಲ, ಆಯ್ತು. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಅಪ್ಪಂಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಿದ್ರು ನಾನು ಆ ಕಾರಣ ಕೊಡಬಾರ್ದಾಗಿತ್ತು. ಆದ್ರೆ ಆ ಕ್ಷಣಕ್ಕೆ ನನಗೆ ತೋಚಿದ್ದೆ ಅದು. ಏನ್ ಮಾಡ್ಲಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನಿವತ್ತು ನಿಮ್ಮ ಜೊತೆ ಬರೋದಕ್ಕಾಗಲ್ಲ. ಅಪ್ಪನ ಜೊತೆ ಆಸ್ಪತ್ರೆಗೆ ಹೋಗ್ಬೇಕು. ಸರಿ, ಹೋಗ್ಲಿ ಬಿಡು. ಇನ್ನೊಂದ್ಸಲ ಹೋದ್ರಾಯ್ತು. ಆದ್ರೆ ನಿನಗೆ ಹುಷಾರಿಲ್ಲ ಅಂತ ಹೇಳಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಬ್ರೋ ಶಾಕ್ ಆಗ್ಬಿಟ್ಟ ಅದಕ್ಕೆ. ಪಾರ್ವತಿ, ನಾನು ದೊಡ್ಡ ಯಜಮಾನ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ. ನೀನು ಬೇಗ ರೆಡಿಯಾಗು, ಆಸ್ಪತ್ರೆಗೆ ಹೋಗೋಣ. ಛೇ, ನನ್ನ ಸೊಸೆಗೆ ಯಾರ ಹತ್ರ ಏನ್ ಸುಳ್ಳು ಹೇಳ್ಬೇಕು ಅಂತಾನೆ ಗೊತ್ತಿಲ್ವಲ್ಲ. ಏನ್ ಮಾಡೋದೀಗ? ಅಪ್ಪ, ಸಾರ್ಥಿ ಗ್ಯಾರಂಟಿ ಪಾರ್ವತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಬ್ರೋ, ಹಾಗಾದ್ರೆ ನೀನು ಅದಕ್ಕೆ ಜೊತೆ ಹೋಗೋದು ಕ್ಯಾನ್ಸಲ್? ಹಾಗಾಗೋದಕ್ಕೆ ನಿಮ್ಮ ಅಪ್ಪ ಬಿಡ್ಬೇಕಲ್ಲಪ್ಪ. ಏನ್ ಮಾಡ್ತಿದ್ದೀರಾ ಡ್ಯಾಡ್? ಇರು ಒಂದು ನಿಮಿಷ. ನಮ್ಮ ಭಾವಿ ಬೀಗರಿಗೆ ಒಂದು ಸಣ್ಣ ಚೋಕ್ ಕೊಡ್ತೀನಿ, ನೋಡು. ಅಪ್ಪ ಫೋನ್ ಮಾಡಿದಾರಲ್ಲ. ಹೇಳಿ ಅಪ್ಪರೇ. ಹನುಮಂತು, ಎಲ್ಲಿದ್ಯಾ? ಮನೇಲಿದ್ದೀನಿ ಅಪ್ಪರೇ. ಈಗಿಂದ ಈಗಲೇ ಮೆಹತಾನ್ ಕಂಪನಿಗೆ ಹೋಗಿ ನಾನು ಕಳ್ಸಿದ್ದೀನಿ ಅಂತ ಹೇಳು. ಅವ್ರೊಂದು ಫೈಲ್ ಕೊಡ್ತಾರೆ. ಆ ಫೈಲ್ನ ತಗೊಂಡೋಗಿ ನಮ್ಮ ಆಫೀಸ್ಗೆ ತಲುಪಿಸ್ಬಿಡು. ಈ ಕೆಲಸ ಈಗಲೇ ಆಗಬೇಕು. ಅಪ್ಪರೇ, ಬೇಜಾರು ಮಾಡ್ಕೋಬೇಡಿ. ಅದು ನನ್ನ ಮಗಳು ಪಾರುಗೆ ಸ್ವಲ್ಪ ಹುಷಾರಿಲ್ಲ. ತಾಯಿ ಇಲ್ಲಿದ್ದ ಮಗಳು, ಮನೇಲಿ ಬೇರೆ ಯಾರೂ ಇಲ್ಲ. ನಾನೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ಅರ್ಧ ದಿವಸ ರಜಾ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಪ್ಪವ್ರೆ. ಚಚ, ಮಗಳು ಯೋಗಕ್ಷೇಮನ ವಿಚಾರಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಗೆ ಹೇಳಕ್ಕಾಗತ್ತೆ? ಹನುಮಂತು, ಆ ಮೆಹತಾನ್ ಕಂಪನಿಯಿಂದ ಕಲೆಕ್ಟ್ ಮಾಡಬೇಕಾಗಿರೋ ಫೈಲು ತುಂಬಾ ಇಂಪಾರ್ಟೆಂಟ್. ಯಾರ್ಯಾರನ್ನೂ ಕಳ್ಸಕ್ಕಾಗಲ್ಲ. ಏನ್ ಮಾಡೋದೀಗ? ಸರಿ, ಒಂದ್ ಕೆಲಸ ಮಾಡು. ಹೇಳಿ ಅಪ್ಪರೇ. ಕೀನ ಯಾರ ಹತ್ರ ಅನ್ನೋದ್ರ ಕಳ್ಸ್ಕೊಡು, ನಾನೇ ಹೋಗ್ತೀನಿ.
ಇಷ್ಟು ದೂರ ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗೋದನ್ನ ಅಖಿಲ ಒಪ್ಪಲ್ಲ. ಆದ್ರೆ ಏನ್ ಮಾಡೋದು, ಬೇರೆ ದಾರಿ ಇಲ್ಲ, ನಾನೇ ಹೋಗ್ತೀನಿ. ಅಪ್ಪ ಅಪ್ಪ ಅಯ್ಯೋ ಅವರೇ ಹೋಗೋದಾ? ಏನ್ ಮಾಡೋದು ಈಗ? ಡ್ಯಾಡ್, ನೀವು ಬಿಲ್ಡಪ್ ಕೊಟ್ಟಿದ್ದೇನೋ, ಫೋನಲ್ಲಿ ಮಾತಾಡಿದ್ದೇನೋ, ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಮಿಸ್ಟರ್ ಪ್ರೀತು, ಹನುಮಂತು ಮನಸ್ಸು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು ಸಣ್ಣ ಡ್ರಾಮಾ ಆಡಿದೆ. ಈಗ ಸ್ವಲ್ಪದ್ರಲ್ಲೇ ರಿಸಲ್ಟ್ ಬರುತ್ತೆ, ನೋಡ್ತೀನಿ. ಪಾರು, ಅಪ್ಪ ನಾನು ತಯಾರಾಗಿದ್ದೀನಿ, ಹೋಗೋಣ. ಪಾರ್ವತಿ, ಬೇಜಾರು ಮಾಡ್ಕೋಬೇಡ ಕಣಮ್ಮ. ಒಂದು ಮಾತು ಹೇಳ್ತೀನಿ. ಏನಪ್ಪ? ನಾನು ನಿನ್ನ ಜೊತೆ ಆಸ್ಪತ್ರೆಗೆ ಬರೋಕ್ಕಾಗಲ್ಲ. ಏನು, ನೀನ್ ಬರ್ತಾ ಇಲ್ವಾ? ಅಲ್ವೇ, ನಾನು ಬರಲ್ಲ ಅಂದಿದ್ದಕ್ಕೆ ನೀನೇನು ಇಷ್ಟೊಂದು ಖುಷಿ ಆಗ್ತಿದ್ಯಲ್ಲ? ಅಪ್ಪ, ನೀನು ಕೆಲ್ಸಕ್ಕೆ ಯಾವತ್ತೂ ರಜಾನೇ ಹಾಕಿಲ್ಲ. ಇವತ್ತು ನನ್ನಿಂದಾಗ ರಜಾ ಹಾಕೋ ತರ ಆಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಆದ್ರೆ ಈಗ ನೀನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದಿಲ್ಲ, ಅದಕ್ಕೆ ಖುಷಿ ಆಯ್ತು. ಹ್ಞೂ ಕಣೆ, ಅದು ಅರ್ಜೆಂಟಾಗಿ ಒಂದು ಫೈಲು ಆಫೀಸಿಗೆ ತೊಗೊಂಡೋಗಿ ಕೊಡಬೇಕು ಅಂತ ರಘು ಅಪ್ಪರು ಹೇಳಿದ್ರು. ನಾನು ಹಿಂಗೆ ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದೆ. ಹೌದಾ, ಸರಿ ಬಿಡು, ನಾನೇ ಹೋಗ್ತೀನಿ. ಅಲ್ಲ, ಕೆಲ್ಸಕ್ಕಿರೋದು ನಾವು, ಸಂಬಳ ತಗೋತೀವಿ ಅಂತ ಕೆಲಸಕ್ಕೆಲ್ಲ ಯಜಮಾನರನ್ನೇ ಕಳ್ಸೋಕ್ಕಾಗುತ್ತಾ? ಅದಕ್ಕೆ ನಾನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಯ್ತಾ, ನೀನು ಗಣಿ ಜೊತೆ ಬಾನುನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಿಟ್ ಬಾ, ಆಯ್ತಾ? ಆಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳು, ನನ್ಗೆ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಸರಿನಪ್ಪ, ಗಣಿನೋ ಅಥವಾ ಭಾಗ್ಯನೋ ಭವ್ಯನೋ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನೀನ್ ಹುಷಾರಾಗಿ ಹೋಗ್ಬಾ, ಸರಿನಾ? ನೋಡೋ ಗಣಿ, ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಹುಷಾರು. ಅಲ್ಲಿ ಇದೇನಪ್ಪ, ಬರೀ 500 ರೂಪಾಯಿ ಕೊಡ್ತಿದ್ಯಾ? ಇನ್ನೆಷ್ಟು ಹೋಗ್ಬೇಕು? 1,000 2,000 ಕೊಡ್ಬೇಕಪ್ಪ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋದು ಬರೀ ಚೆಕಪ್ ಮಾಡ್ಸೋದಕ್ಕೆ, ಆಪರೇಷನ್ ಮಾಡ್ಸಕ್ಕಲ್ಲ. ಅಪ್ಪ, ರಘು ಅಪ್ಪಂಗೆ ಮೊದ್ಲು ಫೋನ್ ಮಾಡು, ಬರ್ತಿದ್ದೀನಿ ಅಂತ ಹೇಳು. ಪಾಪ ಅವ್ರು ಕಾಯ್ತಿರ್ತಾರೆ. ಹೌದು ಹೌದು, ಮಾಡ್ತೀನಿ, ಈಗಲೇ ಬರ್ತೀನಿ. ನಾನು ಯಾಕೋ ನಿಮ್ಮ ಪ್ಲಾನ್ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಯಾಕೋ ಹಾಗಂತೀಯ? ಮತ್ತಿನ ಹನುಮಂತವ್ರು ಫೋನೇ ಮಾಡಿಲ್ಲ. ಆದಿತ್ಯ, ನಿನಗೂ ಹನುಮಂತು ಫೋನ್ ಮಾಡಲ್ಲ ಅಂತ ಅನ್ಸುತ್ತಾ? ಇಲ್ಲಪ್ಪ, ಸಾರ್ಥಿ ಫೋನ್ ಮಾಡೇ ಮಾಡ್ತಾರೆ. ನೋಡ್ದೇನು, ಅವನಿಗೆ ಹನುಮಂತು ಮೇಲಿರೋ ನಂಬಿಕೆ ನಿನಗಿಲ್ವಲ್ಲೋ? ಡ್ಯಾಡ್, ಎಷ್ಟೇ ಆದ್ರೂ ಭಾವಿ ಮಾವ ಅಲ್ವಾ, ಹೇಗ್ ಬಿಟ್ಕೊಡ್ತಾನೆ ಹನುಮಂತವ್ರ ಅಳಿಯ? ಬಂತು ನೋಡು. ಹಲೋ ಹನುಮಂತು, ಅಪ್ಪವ್ರೆ ಎಲ್ಲಿದ್ದೀರಾ? ಹೊರಡಕ್ಕೆ ರೆಡಿ ಆಗ್ತಿದ್ದೀನಿ. ಕೀ ಕೊಟ್ಟು ಕಳ್ಸಿದ್ಯಾ? ಅದ್ರ ಅಗತ್ಯ ಇಲ್ಲ ಅಪ್ಪವ್ರೆ. ಮತ್ತೆ ಇನ್ಯಾರು ಹೋಗ್ತಾರೆ? ನಾನೇ ಹೋಗ್ತಾ ಇದ್ದೀನಿ. ನೀನಾ? ಅಲ್ಲ, ಪಾರ್ವತಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೆ. ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಕ್ಷಮಿಸಿ ಅಪ್ಪವ್ರೆ, ಆತಂಕದಲ್ಲಿ ಆ ರೀತಿ ಹೇಳ್ಬಿಟ್ಟೆ. ಎಷ್ಟೇ ಆಗ್ಲಿ ಅನ್ನ ಕೊಡೋ ದಣಿ ನೀವು. ನಿಮ್ಮ ಮಾತನ್ನು ಮೀರಿದ್ರೆ ದೇವ್ರು ಕ್ಷಮಿಸ್ತಾನ? ಈ ಮಾತನ್ನ ಯಾವಾಗ್ಲೂ ಮರಿಬೇಡ ಹನುಮಂತು. ಇಲ್ಲ ಅಪ್ಪವ್ರೆ, ಖಂಡಿತ ಇಲ್ಲ. ಸರಿ, ಪಾರ್ವತಿನ ಯಾರು ಕರ್ಕೊಂಡು ಹೋಗ್ತಾರೆ? ನಮ್ಮ ಗಣಿಗೆ ಹೇಳಿದ್ದೀನಿ, ಅವ್ನು ಕರ್ಕೊಂಡು ಹೋಗ್ತಾನೆ. ಸರಿ ಸರಿ, ಬೇಗ ಹೋಗ್ಬಾ. ಸರಿ ಅಪ್ಪವ್ರೆ. ಈಗೇನು ಹೇಳ್ತೀಯಪ್ಪ ಪ್ರೀತು? ನಿಮ್ಗೆ ಯಾರ್ದಪ್ಪ ಫೋನು? ಪಾರ್ವತಿದಪ್ಪ. ಓ, ಅಪ್ಪ ಮನೆಯಿಂದ ಹೊರಟರು ಅಂತ ಹೇಳಕ್ಕೆ ಫೋನ್ ಮಾಡಿರ್ಬೇಕು, ಮಾತಾಡು. ಹಲೋ ಯಜಮಾನ್ರೆ, ಅಪ್ಪ ಕೆಲ್ಸಕ್ಕೆ ಹೋದ್ರು. ಇನ್ನು ಅರ್ಧ ಗಂಟೆಲಿ ನೆನ್ನೆ ಹೇಳಿದ ಜಾಗಕ್ಕೆ ನಾನು ಬರ್ತೀನಿ, ಆಯ್ತಾ? ಸರಿ ಪಾರ್ವತಿ. ಅಪ್ಪ, ಇನ್ನೊಂದು ಅರ್ಧ ಗಂಟೆಲಿ ನಾನು ಹೇಳಿದ ಜಾಗ ಬರ್ತಲ್ಲಂತೆ. ವಾವ್, ಸೂಪರ್ ಬ್ರೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ. ಇಟ್ಸ್ ಮೈ ಪ್ಲೇಷರ್. ಹ್ಯಾವ್ ಅ ವಂಡರ್ಫುಲ್ ಡೇ. ಗೋ ಎಂಜಾಯ್. ಆದಿ, ಅಮ್ಮ, ಎಲ್ಗೋಗ್ತಾ ಇದೆಯಪ್ಪ? ಅಮ್ಮ, ಅಲ್ಲ, ನಾರ್ಮಲಿ ಆಫೀಸಿಗೆ ಹೋಗುವಾಗ ಸೂಟ್ ಹಾಕೊಂಡು ಹೋಗ್ತೀಯಾ? ಇವತ್ತು ಟಿ ಶರ್ಟ್ ಅಂಡ್ ಟ್ರೆಂಡಿ ಪ್ಯಾಂಟ್, ಅದಕ್ಕೆ ಕೇಳಿದೆ. ಅಮ್ಮ, ನಾನಿವತ್ತು ಆಫೀಸ್ಗೆ ಹೋಗ್ತಾ ಇಲ್ಲ. ಯಾಕಪ್ಪ? ಅದು
ನಾನು ಆಗಲೇ ಇದೇ ಪ್ರಶ್ನೆ ಕೇಳಿದೆ. ಅದೇನೋ ಅವ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಅಂತೆ, ಅಲ್ಲಿಗೆ ಹೋಗ್ತಿದ್ದಾನೆ. ಓ ಹೌದಾ? ಹಾಮ. ಯಾವ ಫ್ರೆಂಡು? ಏನ್ ಫಂಕ್ಷನ್? ಅದೇ ಮಾಮ್, ಬ್ರೋ ಫ್ರೆಂಡ್ ಅರವಿಂದ್ ಇದಾರಲ್ಲ, ಅರವಿಂದ್ ಮಗಂದು ಬರ್ತ್ಡೇ ಫಂಕ್ಷನ್ ಇವತ್ತು. ಓ ಹೌದಾ? ಹೌದಮ್ಮ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ನಿನ್ ಫ್ರೆಂಡ್ ಅರವಿಂದ್ಗೆ ಇನ್ನೂ ಮದುವೆ ಆಗಿಲ್ಲ ಅಲ್ವಾ? ಕಳೆದ ತಿಂಗಳಷ್ಟೇ ಇನ್ನೂ ಹುಡುಗಿ ಹುಡುಕ್ತಿದ್ದಾರೆ ಅಂತ ಹೇಳಿದಾಗಿತ್ತು. ಇಲ್ಲ ಮಾಮ್, ನೀವ್ ಹೇಳ್ತಾ ಇರೋದು ಬ್ರೋ ಕಾಲೇಜ್ ಮೇಟ್ ಅರವಿಂದ್ ಬಗ್ಗೆ, ನಾವ್ ಹೇಳ್ತಿರೋದು ಬ್ರೋ ಸ್ಕೂಲ್ ಮೇಟ್ ಅರವಿಂದ್ ಬಗ್ಗೆ. ಅವ್ರ ಮಗಂದು ಇವತ್ತು ಮೊದಲನೇ ವರ್ಷದ ಬರ್ತಡೆ. ಹಾ ಹೌದು. ಹೌದಾ? ಮತ್ತೆ ಆ ಹುಡುಗನ ಮದುವೆಗೆ ನೀನು ಹೋಗೇ ಇಲ್ಲ? ನಿನ್ನ ಮದುವೆಗೆ ಕರೆದಿರ್ಲಿಲ್ವಾ? ಇಲ್ಲ ಅಮ್ಮ, ಕರೆದಿದ್ದ ಆಕ್ಚುಲಿ, ಬಟ್ ನಂಗೆ ಅವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಿದ್ದರಿಂದ ಹೋಗೋದಕ್ಕಾಗಿರಲಿಲ್ಲ. ಹೌದಾ? ಸರಿಪಾ, ಹೋಗ್ಬಾ. ಆ ಮಗುಗೆ ಒಳ್ಳೆ ಗಿಫ್ಟ್ ತಗೊಂಡು ಹೋಗ್ಕೊಡು. ಆ ದೇವ್ರ ದಯದಿಂದ ಈ ವರ್ಷ ನಿನ್ನ ಮದುವೆನೂ ಆಗ್ಬಿಟ್ರೆ ಸಾಕು. ಖಂಡಿತ ನೆರವೇರುತ್ತೆ ಅಖಿಲ. ಅದೇಗೆ ಇಷ್ಟೊಂದು ಭರವಸೆಯಿಂದ ಹೇಳ್ತಿದ್ದೀರಾ? ಅದು ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಈ ವರ್ಷ ಅಲ್ಲ, ಆದಷ್ಟು ಬೇಗ ನಮ್ಮ ಆದಿತ್ಯನ ಮದುವೆ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಹಾಗೆ ಹೇಳಿದೆ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆಯೇ ಆಗಲಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಆಗ್ಲಪ್ಪ. ಹೇಗೆ ಚಮಕ್ ಕೊಟ್ಟಿದ್ದು? ಹೋಗಿ ಯಜಮಾನ್ರೆ, ಸುಮ್ನೆ ನನ್ನ ಹೆದರ್ಸ್ತೀರಾ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಸುಮ್ಮನೆ ಇರ್ತೀನಿ. ನನ್ನ ಜೀವ ಕೊಟ್ಟಿದ್ದು. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವಿಲ್ದೆ ನಾನಿರ್ತೀನ? ಈ ಜೀವ ಇರೋದೆ ನಿಮ್ಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಯಜಮಾನ್ರೆ, ಇದು ರಸ್ತೆ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ಏನ್ ಅನ್ಕೋತಾರೆ? ಲವರ್ಸು ರೋಡ್ ಸೈಡ್ ಅಲ್ಲಿ ಲವ್ ಮಾಡ್ತಾ ಇದಾರೆ ಅಂತ ಅನ್ಕೋತಾರೆ. ಆಯ್ತಾಯ್ತು, ನಡೀರಿ ಮೊದ್ಲು ಹೊರಡೋಣ.